ಸಿದ್ದರಾಮಯ್ಯನವರು ನೋ ಡೌಟ್ ಕರ್ನಾಟಕ ರಾಜಕಾರಣ ಕಂಡಂತಹ ಅತ್ಯಂತ ಪ್ರಮುಖ ಮಾಸ್ ಲೀಡರ್ಗಳ ಪೈಕಿ ಒಬ್ಬರು. ಈ ಓಟ್ ಚೇಂಜಿಂಗ್ ಕೆಪಾಸಿಟಿ ಇದೆ ಅಂತ ಹೇಳಿ ಪರಿಗಣಿಸಲಾಗುವ ಕೆಲವು ನಾಯಕರ ಪೈಕಿ ಸಿದ್ದರಾಮಯ್ಯನವರ ಹೆಸರು ಕೂಡ ಯಾವುದೇ ಅನುಮಾನ ಇಲ್ಲದೆ ಪ್ರಸ್ತಾಪ ಆಗುವಂಥದ್ದು. ಕಳೆದ ಅವಧಿಯಲ್ಲಿ ಅಂದ್ರೆ ಪೂರ್ಣಾವಧಿಗೆ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂತ ಹೇಳಿ ಹೇಳಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಅಂಥದ್ದೊಂದು ವಿಶ್ವಾಸ ಹೈಕಮಾಂಡ್ ನಾಯಕರ ಮೇಲೂ ಹಾಗೆ ತಮ್ಮ ಆಡಳಿತದ ಮೇಲೂ ಸಿದ್ದರಾಮಯ್ಯನವರಿಗಿತ್ತು. ಆದರೆ ಈ ಬಾರಿ 2023ರ ಚುನಾವಣೆ ಆದ ನಂತರದಲ್ಲಿ ಇಲ್ಲಿವರೆಗೂ ಸರಿಸುಮಾರು 2.5 ವರ್ಷ ಲೆಕ್ಕ ಹಾಕಿದ್ರೆ 10ಕ್ಕೂ ಹೆಚ್ಚು ಬಾರಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಜಪ ಮಾಡುವ ಪರಿಸ್ಥಿತಿ ಬಂದಿದೆ. ಬೆಳಗಾವಿಯಲ್ಲಿ ಅಧಿವೇಶನ, ಈ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಈ ಜಪ ಮಾಡೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಾನೇ ಮುಖ್ಯಮಂತ್ರಿ ಅನ್ನುವ ಅನಿವಾರ್ಯ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂದದ್ದಾದ್ರೂ ಯಾಕೆ, ಇವತ್ತು ನಡೆದ ಘಟನೆ ಏನು, ಇದೆಲ್ಲದನ್ನ ವಿವರಿಸುತ್ತೆ ಈ ವರದಿ. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು ನೋಡಿ. ತಮ್ಮನ್ನೇನಾರು ಕೆರಳಿಸಿದ್ರೆ ಈಗ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ, ಈಗ ಅದೊಂದು ಮಾತು ಹೇಳ್ರಿ, ನಾನೇ 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇದ್ವಿ. ಕಾಂಗ್ರೆಸ್ ಇರೋ ರಾಜ್ಯಗಳಲ್ಲಿ ಅವಸಾನ ಕಂಡು ಕೇವಲ 3 ರಾಜ್ಯಗಳಲ್ಲಿ ಸರ್ಕಾರ ಉಳಿಸಿಕೊಂಡಿದೆ. ಬರೋಬ್ಬರಿ 139 ಶಾಸಕರ ಬಲ ಹೊಂದಿರೋ ಬಲಿಷ್ಠ ಸರ್ಕಾರ ಇದ್ದರೂ ಕೂಡ ಟಾಪ್ 2 ನಾಯಕರ ಮಧ್ಯದ ಕಿತ್ತಾಟದಿಂದ ಕೈಪಡೆ ಬಸವಳಿಯುತ್ತಿದೆ. ಸ್ವತಃ ಮುಖ್ಯಮಂತ್ರಿಗಳೇ ನಾನೇ 5 ವರ್ಷ ಕುರ್ಚಿಯಲ್ಲಿ ಕೂರುತ್ತೇನೆ ಎಂದು ಹೇಳಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಹೈಕಮಾಂಡ್ ನನ್ನ ಪರವಿದೆ, ನಾನೇ 5 ವರ್ಷ ಸಿಎಂ. ಟೀಕೆ ಮಾಡುವವರ ವಿರುದ್ಧ ಸಿದ್ದರಾಮಯ್ಯ ಗರಂ. 2023ರ ಮೇ 13ರಂದು ಫಲಿತಾಂಶ ಹೊರಬಿದ್ದರೂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕುಸ್ತಿ ಕಿತ್ತಾಟ ನಡೆಸಿದ್ರು. 1 ವಾರ ಕಾಲ ಹೈಕಮಾಂಡ್ ಮುಂದೆ ಮುಷ್ಟಿಯುದ್ಧ ನಡೆಸಿ ಬಂಡೆಗೆ ಡಿಚ್ಚಿ ಕೊಟ್ಟ ಟಗರು ರಾಮಯ್ಯ ಕೊನೆಗೂ ಸಿಎಂ ಕುರ್ಚಿ ಪಡೆದಿದ್ರು. ಈಗ ಹೈಕಮಾಂಡ್ ನನ್ನ ಪರವಿದೆ, ನಾನೇ 5 ವರ್ಷ ಸಿಎಂ ಎಂದು ಅದೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಆ ಮೂಲಕ 2028ರ ತನಕ ಡಿಕೆಶಿಗೆ ಕುರ್ಚಿ ಬಿಟ್ಟು ಕೊಡಲ್ಲ ಎಂದು ಸಂದೇಶ ರವಾನಿಸಿದ್ದಾರೆ. ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ 5 ವರ್ಷ ಇಲ್ಲ ಸರ್, ಯಾರು 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇದ್ವಿ. ಸರ್ 2.5 ವರ್ಷ ಅಷ್ಟೇ ಕೊಟ್ರ ನೋಡ್ಕೊಳ್ಳಿ. ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ, ಇವಾಗ ಕೊಟ್ಟಿಲ್ಲ ಸರ್. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್, ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು ನೋಡಿ. ಇಲ್ಲ ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು 2.5 ವರ್ಷ ಸರ್. ಅಶೋಕ್ ಅವರು ಸರಿ ಮಾಡಗಡಿ ಅಷ್ಟೇ. ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಿದೆ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ಹೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನಮ್ಮ ಪರವಾಗೇ ಇರೋದು. ಸಿದ್ದರಾಮಯ್ಯನವರು ಹೆಂಗ್ ಬದಲಾಗ್ತವ್ರೆ ಗೊತ್ತಾ? ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ. ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ, ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಬದಲಾವಣೆ ಮಾಡೋದಿಲ್ಲ. ಸಿಎಂ ಮುಂದೆ ತೋಳು ತಟ್ಟಿದ ಮುನಿರತ್ನ. ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ, ಈಗ ಅದೊಂದು ಮಾತು ಹೇಳ್ರಿ, ನಾನೇ 5 ವರ್ಷ. ಒಂದೇ ಒಂದ್ಸಾರಿ ಇದನ್ನ ನೋಡ್ಬೇಕು.
ನಮ್ಮ ತಂದೆ ಹೇಳಿದ ಮೇಲೆ ಮುಗೀತು. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು ಹೈಕಮಾಂಡ್ ಸೂಚನೆ ಬಂದಿದೆ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ. ಸಿದ್ದರಾಮಯ್ಯಗೆ ಶಾಸಕ ಹ್ಯಾರಿಸ್ ಕೌಂಟರ್. ಅಲ್ಲ, ಅವ್ರು ಸಿಎಂ ಅವ್ರೇನ್ ಬೇಕೋ ಅವ್ರು ಮಾತಾಡ್ತಾರೆ. ನಮ್ಮ ಪಕ್ಷದಲ್ಲಿ ತೀರ್ಮಾನಗಳು ಕೇಂದ್ರ ನಾಯಕತ್ವದಿಂದ ಬರುತ್ತೆ. ಸೊ ನಾವು ಕಾದ್ ನೋಡೋಣ, ಕೇಂದ್ರ ನಾಯಕತ್ವ ಮಾತಾಡಬೇಕು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದ್ದು ಸಿಎಂ ಸಿದ್ದರಾಮಯ್ಯ ತಮ್ಮ ವಿರೋಧಿಗಳಿಗೆ ನೇರ ಕೌಂಟರ್ ಕೊಟ್ಟು ಎಲ್ಲರ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯನವರು ನೋ ಡೌಟ್ ಕರ್ನಾಟಕ ರಾಜಕಾರಣ ಕಂಡಂತಹ ಅತ್ಯಂತ ಪ್ರಮುಖ ಮಾಸ್ ಲೀಡರ್ಗಳ ಪೈಕಿ ಒಬ್ಬರು. ಈ ಓಟ್ ಚೇಂಜಿಂಗ್ ಕೆಪಾಸಿಟಿ ಇದೆ ಅಂತ ಹೇಳಿ ಪರಿಗಣಿಸಲಾಗುವ ಕೆಲವು ನಾಯಕರ ಪೈಕಿ ಸಿದ್ದರಾಮಯ್ಯನವರ ಹೆಸರು ಕೂಡ ಯಾವುದೇ ಅನುಮಾನ ಇಲ್ಲದೆ ಪ್ರಸ್ತಾಪ ಆಗುವಂಥದ್ದು. ಕಳೆದ ಅವಧಿಯಲ್ಲಿ ಅಂದ್ರೆ ಪೂರ್ಣಾವಧಿಗೆ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂತ ಹೇಳಿ ಹೇಳಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಅಂಥದ್ದೊಂದು ವಿಶ್ವಾಸ ಹೈಕಮಾಂಡ್ ನಾಯಕರ ಮೇಲೂ ಹಾಗೆ ತಮ್ಮ ಆಡಳಿತದ ಮೇಲೂ ಸಿದ್ದರಾಮಯ್ಯನವರಿಗಿತ್ತು. ಆದರೆ ಈ ಬಾರಿ 2023ರ ಚುನಾವಣೆ ಆದ ನಂತರದಲ್ಲಿ ಇಲ್ಲಿವರೆಗೂ ಸರಿಸುಮಾರು 2.5 ವರ್ಷ ಲೆಕ್ಕ ಹಾಕಿದ್ರೆ 10ಕ್ಕೂ ಹೆಚ್ಚು ಬಾರಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಜಪ ಮಾಡುವ ಪರಿಸ್ಥಿತಿ ಬಂದಿದೆ. ಬೆಳಗಾವಿಯಲ್ಲಿ ಅಧಿವೇಶನ, ಈ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಈ ಜಪ ಮಾಡೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಾನೇ ಮುಖ್ಯಮಂತ್ರಿ ಅನ್ನುವ ಅನಿವಾರ್ಯ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂದದ್ದಾದ್ರೂ ಯಾಕೆ, ಇವತ್ತು ನಡೆದ ಘಟನೆ ಏನು, ಇದೆಲ್ಲದನ್ನ ವಿವರಿಸುತ್ತೆ ಈ ವರದಿ. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು ನೋಡಿ. ತಮ್ಮನ್ನೇನಾರು ಕೆರಳಿಸಿದ್ರೆ ಈಗ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗೆ ಹೇಳ್ರಿ, ನಾನೇ 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇದ್ವಿ. ಕಾಂಗ್ರೆಸ್ ಇರೋಬರೋ ರಾಜ್ಯಗಳಲ್ಲಿ ಅವಸಾನ ಕಂಡು ಕೇವಲ 3 ರಾಜ್ಯಗಳಲ್ಲಿ ಸರ್ಕಾರ ಉಳಿಸಿಕೊಂಡಿದೆ. ಬರೋಬ್ಬರಿ 139 ಶಾಸಕರ ಬಲ ಹೊಂದಿರೋ ಬಲಿಷ್ಠ ಸರ್ಕಾರ ಇದ್ದರೂ ಕೂಡ ಟಾಪ್ 2 ನಾಯಕರ ಮಧ್ಯದ ಕಿತ್ತಾಟದಿಂದ ಕೈಪಡೆ ಬಸವಳಿಯುತ್ತಿದೆ. ಸ್ವತಃ ಮುಖ್ಯಮಂತ್ರಿಗಳೇ ನಾನೇ 5 ವರ್ಷ ಕುರ್ಚಿಯಲ್ಲಿ ಕೂರುತ್ತೇನೆ ಎಂದು ಹೇಳಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಹೈಕಮಾಂಡ್ ನನ್ನ ಪರವಿದೆ, ನಾನೇ 5 ವರ್ಷ ಸಿಎಂ. ಟೀಕೆ ಮಾಡುವವರ ವಿರುದ್ಧ ಸಿದ್ದರಾಮಯ್ಯ ಗರಂ. 2023ರ ಮೇ 13ರಂದು ಫಲಿತಾಂಶ ಹೊರಬಿದ್ದರೂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕುಸ್ತಿ ಕಿತ್ತಾಟ ನಡೆಸಿದ್ರು. 1 ವಾರ ಕಾಲ ಹೈಕಮಾಂಡ್ ಮುಂದೆ ಮುಷ್ಟಿಯುದ್ಧ ನಡೆಸಿ ಬಂಡೆಗೆ ಡಿಚ್ಚಿ ಕೊಟ್ಟ ಟಗರು ರಾಮಯ್ಯ ಕೊನೆಗೂ ಸಿಎಂ ಕುರ್ಚಿ ಪಡೆದಿದ್ರು. ಈಗ ಹೈಕಮಾಂಡ್ ನನ್ನ ಪರವಿದೆ, ನಾನೇ 5 ವರ್ಷ ಸಿಎಂ ಎಂದು ಅದೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಆ ಮೂಲಕ 2028ರ ತನಕ ಡಿಕೆಶಿಗೆ ಕುರ್ಚಿ ಬಿಟ್ಟು ಕೊಡಲ್ಲ ಎಂದು ಸಂದೇಶ ರವಾನಿಸಿದ್ದಾರೆ. ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇದ್ವಿ. ಸರ್ 2.5 ವರ್ಷ ಅಷ್ಟೇ ಕೊಟ್ರ ನೋಡ್ಕೊಳ್ಳಿ. ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್. ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು ನೋಡಿ. ಇಲ್ಲ ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು. ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು 2.5 ವರ್ಷ ಸರ್. ಅಶೋಕ್ ಅವರು ಸರಿ ಮಾಡಗಡಿ ಅಷ್ಟೇ. ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಿದೆ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ಹೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನಮ್ಮ ಪರವಾಗೇ ಇರೋದು.
ಸಿದ್ದರಾಮಯ್ಯನವರು ಹೆಂಗ್ ಬದಲಾಗ್ತವ್ರೆ ಗೊತ್ತಾ? ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ. ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ, ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಬದಲಾವಣೆ ಮಾಡೋದಿಲ್ಲ. ಸಿಎಂ ಮುಂದೆ ತೋಳು ತಟ್ಟಿದ ಮುನಿರತ್ನ. ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ, ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ನೋಡ್ಬೇಡ್ರಿ, ಒಂದೇ ಒಂದ್ಸಾರಿ ಇದನ್ನ ನೋಡ್ಬೇಕು. ನಮ್ಮ ತಂದೆ ಹೇಳಿದ ಮೇಲೆ ಮುಗೀತು. ಹೌದು, ಅವ್ರು ಹೇಳಿದ್ಮೇಲೆ ಇನ್ನೇನು ಮತ್ತೆ ಮತ್ತಿನ್ನೇನು ಸ್ಪಷ್ಟನೆ ಕೊಡೋದು ಅದ್ರೊಳಗೆ. ಅವ್ರು ಹೇಳಿದಾರಲ್ಲ 5 ವರ್ಷ ಇರ್ತೀವಿ ಅಂತ. ಈಗ ಹೈಕಮಾಂಡ್ ಅವ್ರದ್ದು ಸಿಎಂ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದ್ರೆ ನನ್ಗೆ ಗೊತ್ತಿಲ್ಲ. ನೀವು ಸಿಎಂ ಅವ್ರನ್ನೇ ಕೇಳಬೇಕು, ಹೈಕಮಾಂಡ್ ಸೂಚನೆ ಬಂದಿದೆಯಾ ಅಂತ. ಬಟ್ ಸಿಎಂ ಆಗಲಿ ಡಿಸಿಎಂ ಅವ್ರಿಗೆ ಯಾವಾಗಲೂ ಹೇಳಿದ್ದಾರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ. ಸಿದ್ದರಾಮಯ್ಯಗೆ ಶಾಸಕ ಹ್ಯಾರಿಸ್ ಕೌಂಟರ್. ಅಲ್ಲ, ಅವ್ರು ಸಿಎಂ ಅವ್ರೇನ್ ಬೇಕೋ ಅವ್ರು ಮಾತಾಡ್ತಾರೆ. ನಮ್ಮ ಪಕ್ಷದಲ್ಲಿ ತೀರ್ಮಾನಗಳು ಕೇಂದ್ರ ನಾಯಕತ್ವದಿಂದ ಬರುತ್ತೆ. ಸೊ ನಾವು ಕಾದ್ ನೋಡೋಣ, ಕೇಂದ್ರ ನಾಯಕತ್ವ ಮಾತಾಡಬೇಕು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದ್ದು, ಸಿಎಂ ಸಿದ್ದರಾಮಯ್ಯ ತಮ್ಮ ವಿರೋಧಿಗಳಿಗೆ ನೇರ ಕೌಂಟರ್ ಕೊಟ್ಟು ಎಲ್ಲರ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.